ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಸರ್ಕಾರಿ ಆಸ್ಪತ್ರೆಗಳನ್ನು ಉಳಿಸಬೇಕು, ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಕೊಡಬೇಕು, ಖಾಸಗಿ ಆಸ್ಪತ್ರೆಗಳ ಕಡೆಗೆ ಸಾರ್ವಜನಿಕರು ಮುಖ ಮಾಡೋದನ್ನು ತಪ್ಪಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ CM DK ಶಿವಕುಮಾರ್ ಅವರ ಸರ್ಕಾರ ಭಾಳಷ್ಟು ಪ್ರಯತ್ನವನ್ನು ಪಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಸಚಿವರಾಗಿರ್ತಕ್ಕಂಥ UT ಖಾದರ್ ಅವರು ಅಧಿಕಾರವನ್ನು ವಹಿಸಿಕೊಂಡ ದಿನದಿಂದಲೂ ಕೂಡ ಬಹಳ ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ CM DK ಶಿವಕುಮಾರ್ ಅವರ ಸ್ವಂತ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ನಗರದಲ್ಲಿ ಇರತಕ್ಕಂತಹ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆ ವೈದ್ಯರೇ ಇಲ್ಲ. ಇದು ನಿಜಕ್ಕೂ ಕೂಡ ಬಹಳ ನಾಚಿಕೆಗೇಡಿನ ಸಂಗತಿ. ಯಾಕಂದರೆ ಏನು CP ಯೋಗೇಶ್ವರ್ ಅವರು ಉಪಚುನಾವಣೆಯಲ್ಲಿ ಭಾಳ ದೊಡ್ಡ ಮಟ್ಟದ ಅಂತರದಲ್ಲಿ ಚುನಾವಣೆಯಲ್ಲಿ ಗೆದ್ದರು. ಆ ಸಂದರ್ಭದಲ್ಲಿ ಭಾಳಷ್ಟು ಏನು ತಾಲೂಕಿನ ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ದರು. ಆದರೆ ಎಲ್ಲೋ ಒಂದು ಕಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರ್ತಕ್ಕಂತಹ ಈ ಒಂದು ಸಣ್ಣ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಶಾಸಕರು ಮುಂದಾಗ್ತಾ ಇಲ್ವಾ, ಜೊತೆಗೆ CM DK ಶಿವಕುಮಾರ್ ಅವರ ಗಮನಕ್ಕೆ ಇದು ಬಂದಿಲ್ಲವಾ ಎನ್ನುವಂಥದ್ದು ಕೂಡ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಸರ್, ನನಗೆ ಅನುಭವ ಅಂತ ಇಲ್ಲ. ನಮ್ಮ ಸೊಸೆ ಕರ್ಕೋಗಿದ್ದೆ. ನಮ್ಮ ಸೊಸೆ ಕರ್ಕೋಗ್ಬೇಕಾದ್ರೆ ಡಾಕ್ಟ್ರುಗಳು ಇಬ್ಬರು ರಜಾ ಹಾಕವ್ರೆ, ಬರಲ್ರು ಅಂತ ಹೇಳಿ ಸರ್. ಈ ತಿಂಗಳು ಲಾಸ್ಟಲ್ಲಿ ಬರೋ ತಿಂಗಳು 4 ಡೇಟ್ ಕೊಟ್ಟವ್ರೆ. ನಾವು ಯಾರಿಗೆ ಅಂತ ಸೋತ್ವ ಸರ್. ಅದಕ್ಕೋಸ್ಕರ ಯಾರಿಗೂ ಹೇಳೋಕ್ಕಾಗಲಿಲ್ಲ. ನಾವು ಕೇಳೋಕ್ಕೋದ್ರೆ ಡಾಕ್ಟ್ರುಗಳೇ ರಜಾ ಹಾಕಿದ್ದಾರೆ ಅಂತಾರೆ. ಏನಕ್ಕಂತೆ ಅದು ಗೊತ್ತಿಲ್ಲ ಸರ್. ಎಷ್ಟು ಜನ ಇದ್ದಾರೆ ಡಾಕ್ಟ್ರಲ್ಲಿ? ಒಬ್ರು ಇಲ್ಲ ಸರ್, ಡಿಗ್ರಿ ಡಾಕ್ಟ್ರುಗಳು ಒಬ್ರು ಇಲ್ಲ. ಹೌದು ಸರ್. ನೀವು ಕೇಳಿದಾಗ ಏನಂದ್ರೆ ಅವರು? ಡಾಕ್ಟ್ರುಗಳು ರಜಾ ಹಾಕವ್ರೆ ಅಂದರು. ಅಲ್ಲಿ ಒಳಗಡೆ ಇರ್ತಾರಲ್ಲ ಮೇಡಮ್ರು. ನೀವು ಆಮೇಲೆ ತೋರಿಸಿದ್ರಿ? ಎಲ್ಲೂ ತೋರಿಸಲಿಲ್ಲ ಸರ್. ಡೇಟ್ ಕೊಟ್ಟಾರಲ್ಲ, ತಿಂಗಳು ಲಾಸ್ಟ್ ಬರೋ ತಿಂಗಳು 4 ಅಂತ ಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ಹೊಟ್ಟೆ ನೋವು ಬಂದಾಗ ಕರ್ಕೋಬೇಕು, ಮಂಡ್ಯ ಹೋಗಿ ಇಲ್ಲ ರಾಮನಗರ ಹೋಗಿ ಅಂತ ಹೇಳ್ತಾರೆ. ಈ ಸರ್ಕಾರಕ್ಕೆ ಏನು ಕೇಳ್ಕೊತೀರಿ? ಸರ್ಕಾರಕ್ಕೆ ನಮಗೆ ಎಲ್ಲರಿಗೂ, ಪ್ರತಿಯೊಬ್ಬರು ನಮಗೂ ಹೆಣ್ಮಕ್ಳವ್ರೆ, ಕೆಲವ್ರಿಗೆ ಎಲ್ಲ ಹೆಣ್ಮಕ್ಳವ್ರೆ, ದೂರದಿಂದ ಬರೋರು ನಮ್ಮಂತೆ ಕಷ್ಟ ಜೀವಿಗಳಿಗೆ ಏನು ಸರ್ ಮಾಡೋದು. ಅದಕ್ಕೋಸ್ಕರ ನಿಮ್ಮಲ್ಲಿ ಬೇಡಿಕೊಳ್ತಾರೆ, ಡಾಕ್ಟರ್ ವ್ಯವಸ್ಥೆ ಮಾಡಬೇಕು. ಹೌದು ಸರ್. ಹೌದು, ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ 15 ದಿನಗಳಿಂದ ಹೆರಿಗೆ ವೈದ್ಯರು ಇಲ್ಲ. ಇರುವಂತಹ 2 ವೈದ್ಯರಲ್ಲಿ ಒಬ್ಬರು ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ, ಮತ್ತೊಬ್ಬರು ರಜೆ ಮೇಲೆ ಹೋಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದರೆ ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಗೆ ಭಾಳಷ್ಟು ಬೇಡಿಕೆ ಇದೆ. ಯಾಕಂದರೆ ಒಂದು ಕಡೆ ತುಮಕೂರು ಜಿಲ್ಲೆಗೆ ಒಳಪಡ್ತಕ್ಕಂತಹ ಕೆಲ ಗ್ರಾಮಗಳು ಕೂಡ ಚನ್ನಪಟ್ಟಣ ಆಸ್ಪತ್ರೆಯನ್ನು ಆಶ್ರಯಿಸಿವೆ. ಮತ್ತೊಂದು ಕಡೆ ಮಂಡ್ಯ ಜಿಲ್ಲೆಗೆ ಏನು ಒಳಪಡುವಂತಹ ಕೆಲ ಗ್ರಾಮಗಳು ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯನ್ನೇ ಅವಲಂಬಿಸಿವೆ. ಹಾಗಾಗಿ ಬೆಂಗಳೂರು ದಕ್ಷಿಣ, ತುಮಕೂರು, ಮಂಡ್ಯ ಈ 3 ಜಿಲ್ಲೆಯ ಜನ ಇವತ್ತು ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯನ್ನು ಆಶ್ರಯಿಸಿದ್ದಾರೆ. ಅದರಲ್ಲೂ ಕೂಡ ಕೆಳವರ್ಗ, ಮಧ್ಯಮ ವರ್ಗದ ಜನ ಹೆರಿಗೆಯನ್ನು ಮಾಡಿಸ್ಲಿಕ್ಕೆ ಇವತ್ತು ಖಾಸಗಿ ಆಸ್ಪತ್ರೆಗಳಿಗೆ ಹೋದರೆ ಲಕ್ಷಾಂತರ ರೂಪಾಯಿ ಅಲ್ಲಿ ಖರ್ಚಾಗ್ತದೆ. ಆದರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಹಿಂದೆ ಭಾಳಷ್ಟು ಜನ ಹೆರಿಗೆಯನ್ನು ಮಾಡಿಸ್ಕೊಂಡಿದ್ದಾರೆ. ಅಂದರೆ ಬಹಳ ಕಡಿಮೆ ವೆಚ್ಚದಲ್ಲಿ ತಮ್ಮ ಹೆರಿಗೆಯನ್ನು ಮಾಡಿಸ್ಕೊಂಡಿರುವಂತಹ ಉದಾಹರಣೆಗಳು ಸಾಕಷ್ಟು ಜನ ಗರ್ಭಿಣಿಯರಿದ್ದಾರೆ. ಆದರೆ ಇವತ್ತು ಮಾಹಿತಿಗಳ ಪ್ರಕಾರ, ಆಸ್ಪತ್ರೆಯ ಸಿಬ್ಬಂದಿಗಳೇ ಹೇಳುವ ಪ್ರಕಾರ ಈಗಾಗಲೇ 15ರಿಂದ 20 ಜನ ಗರ್ಭಿಣಿಯರು ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ವೈದ್ಯರು ಇಲ್ಲದಂಥ ಕಾರಣ ಅವರು ಪಕ್ಕದ ಮಂಡ್ಯ ಹಾಗೂ ರಾಮನಗರ ಜಿಲ್ಲಾಸ್ಪತ್ರೆಗೆ ಹೋಗಿ ಹೆರಿಗೆಗಳನ್ನು ಮಾಡಿಸ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಸ್ವತಃ ಆಸ್ಪತ್ರೆಯಲ್ಲಿ ಇರ್ತಕ್ಕಂತಹ ಸಿಬ್ಬಂದಿಗಳು, ಯಾರು ಹೆರಿಗೆ ವಾರ್ಡ್ನಲ್ಲಿದ್ದಾರೆ ಆ ಸಿಬ್ಬಂದಿಗಳೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಚನ್ನಪಟ್ಟಣ ಶಾಸಕರು ಈ ಬಗ್ಗೆ ಗಮನ ಹರಿಸ್ತಾ ಇಲ್ವಾ ಎನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿದೆ. ಯಾರಿಲ್ವಾ ಡಾಕ್ಟ್ರು? ಇಲ್ಲ, ಡಾಕ್ಟ್ರು ರಜದಲ್ಲಿ ಹೋಗಿದ್ದಾರೆ. ಎಷ್ಟು ಜನ ಇದ್ದಾರೆ ಡಾಕ್ಟ್ರು ಹೆರಿಗೆ ಅವರು? ಒಬ್ಬರೇ ಇರೋದು. ಇಬ್ಬರಿದ್ದಾರೆ, ಅದ್ರಲ್ಲಿ ಒಬ್ಬರು ಡೆಲಿವರಿಗೆ ಹೋಗಿದ್ದಾರೆ, ಇನ್ನೊಬ್ರು ರಜದಲ್ಲಿ ಹೋಗಿದ್ದಾರೆ. ಎಷ್ಟು ದಿನ ಆಯಿತು ರಜಾ ಹೋಗಿ? ಒಂದು ವಾರ, ಒಂದು 10 ಡೇಸ್ ಆಗಿರ್ಬೋದು. 10 ಡೇಸ್ ಆಗಿದೆಯಾ? ಏನು ಅವ್ರ ಹೆಸರು ರಜಾ ಹೋಗಿರೋರು? ಪ್ರಿಯಾಂಕ. ಅವ್ರು ಹೆರಿಗೆ ಹೋಗಿರೋರು? ಅವರು ಗೀತಾಂಜಲಿ, ಡಾಕ್ಟರ್ ಗೀತಾಂಜಲಿ. ಈಗ ಯಾರು ಇಲ್ವಾ ಹೆರಿಗೆ ಡಾಕ್ಟ್ರು? ಎಷ್ಟು ದಿನ ಆಯಿತು? 10 ಡೇಸ್ ಆಯಿತು.
10 ಡೇಸ್ ಆಯಿತಾ? ಬರ್ತಾ ಇದ್ದಾರಾ ಪೇಷಂಟ್ಸು? ಬರ್ತಾ ಇದ್ದಾರೆ. ಹಾಂ. ಬಂದವ್ರನ್ನ ಚೆಕಪ್ ಮಾಡ್ತಾ ಇದ್ದೀವಿ. ನಮ್ಮ ಕೈಲಿ ಸ್ಟಾಫ್ ಏನು ಮಾಡ್ಬೋದು ಅಷ್ಟು ಮಾಡಿ ಎಮರ್ಜೆನ್ಸಿ ಇದ್ದವನ್ನ ರಾಮನಗರ ಕಳಿಸ್ಕೊಡ್ತಾ ಇದ್ದೀವಿ. ಡೆಲಿವರಿ ಆದವನ್ನ ಡೆಲಿವರಿ ಮಾಡ್ಕೊಡ್ತೀವಿ. ಯಾರು ಮಾಡ್ತಾರೆ ಡೆಲಿವರಿ? ಸ್ಟಾಫ್ಗಳು ಮಾಡ್ತಾರೆ. ಡಾಕ್ಟರ್ ಇದೆ, ನೀವೇ ಮಾಡ್ತೀರಾ? ಇಲ್ಲ, ಡಾಕ್ಟ್ರನಾಗ ಅಂದರೆ ಅವರು ಆನ್ ಕಾಲಲ್ಲಿ ಫೋನಲ್ಲಿ ಅಟೆಂಡ್ ಮಾಡ್ಕೊಂಡು ಮಾಡ್ತಾರೆ. ಅಲ್ಲಲ್ಲ, ಗೊತ್ತಾಯ್ತು. ಈಗ ಫೋನ್ ಕಾಲಲ್ಲೇ ನೀವು ಮಾಹಿತಿ ತೊಗೊಂಡು ಹೆರಿಗೆ ಮಾಡೋದಾ? ತಗೊಂಡು ಅಂದರೆ 2ನೇ ಹೆರಿಗೆ 3ನೇ ಹೆರಿಗೆ ಎಲ್ಲ ಆಗುತ್ತಲ್ವಾ, ಅವೆಲ್ಲನೂ ಫೋನ್ ಕಾಲಲ್ಲಿ ಅಟೆಂಡ್ ಮಾಡಿಕೊಂಡು ಡಾಕ್ಟ್ರದ್ದು ಅಡ್ವೈಸ್ ತಗೊಂಡು ಈ ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ ಜೊತೆಗೆ, ಅವ್ರನ್ನ ಕರ್ಕೊಂಡು ಮಾಡ್ತಾರೆ. ಅಲ್ಲ, ಆ ಥರ ಮಾಡ್ಬೋದಾ ಮ್ಯಾಮ್? ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ. ಅಲ್ಲ, ಈಗ ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅವಾಗ ಏನು ಮಾಡ್ತೀರಿ? ಅಂಥ ಕೇಸ್ಗಳು ನಾವು ಅಟೆಂಡ್ ಮಾಡಲ್ಲ. ಈ ಥರ ಇದೆ ಅಂತ ಅಂದಾಗ, ರಿಲೀಸ್ ಕೇಸಸ್ ಇದೆ ಅಂತ ಅಂದಾಗ ಅಟೆಂಡ್ ಮಾಡಲ್ಲ. ರಾಮನಗರ ಇಲ್ಲಾಂದ್ರೆ ಮಂಡ್ಯ ರೆಫರ್ ಕಳಿಸ್ಬಿಡ್ತೀವಿ. ಡಾಕ್ಟ್ರನ್ನ ಫಸ್ಟ್ ಡ್ಯೂಟಿ ಡಾಕ್ಟರ್ ಹತ್ರ ಅಡ್ವೈಸ್ ತೊಗೊಂಡಿರ್ತೀವಿ, ಈ ಕೇಸ್ ಡೆಲಿವರಿ ಆಗ್ಬೋದು ಅಂತ. ಇನ್ನೇನು ಡೆಲಿವರಿ ಆಗುತ್ತೆ, ಇನ್ನು 5 ಮಿನಿಟ್ಸ್ 10 ಮಿನಿಟ್ಸ್ ಅನ್ನೋರ್ನೆಲ್ಲ ಕಳ್ಸೋಕ್ಕಾಗಲ್ಲ, ಅಂಥವ್ರನ್ನ ಡೆಲಿವರಿ ಮಾಡ್ತೀವಿ. ಆಗಲೇ 15 ದಿವಸದಿಂದ ಬರ್ತಾನೆ ಇದ್ದಾರೆ ಸರ್ ಪೇಷಂಟು. ಈಗ ಡಾಕ್ಟ್ರ್ ಇಲ್ಲದೆ ಇರೋದಕ್ಕೆ ಬರ್ತಾ ಇದ್ದಾರೆ. ನಾವು ಹೇಳಿ ರಾಮನಗರಕ್ಕೆ ಕಳಿಸ್ತಾ ಇದ್ದೀವಿ. 15 ದಿನದಿಂದ ಪೇಷಂಟ್ಸ್ ಬರ್ತಿದ್ದಾರೆ. ಅಂದರೆ ಡಾಕ್ಟರ್ ಇಷ್ಟು ದಿನದಿಂದ ಅವರು ಇವಾಗ ಈಗ ಅದು ಒಂದು 10 ದಿನ ಆಯ್ತೇನೋ ಸರ್ ರಜಾ ಹಾಕ್ಬಿಟ್ಟು. ಅವ್ರು ಏನಕ್ಕೆ ರಜೆ ಹಾಕಿದ್ದಾರೆ? ಅವರು ಮಕ್ಕಳಿದ್ದಾವೆ, ಚಿಕ್ಕ ಮಕ್ಕಳು, ಶಿಶುಪಾಲಿನ ರಜೆ ಏನೋ ತೊಗೊಂಡಿದ್ದಾರೆ. ಅವ್ರಿಗೂ ಡೆಲಿವರಿ ಆಗಿದೆಯಾ? ಇಲ್ಲ, ಚಿಕ್ಕ ಮಕ್ಕಳಂತೆ. ಇನ್ನೊಬ್ರು ಇದ್ದಾರಲ್ಲ ಅವರು ಬಾಣ್ತಿ, 1.5 ತಿಂಗಳು ಬಾಣ್ತಿ. ಈಗ ಬೇರೆಯವ್ರಿಗೆ ಬೇಕು ಅಂತ ಏನು ಲೆಟ್ರ್ ಏನು ಬರೆದಿಲ್ವಾ ಸರ್ಕಾರಕ್ಕೆ? ಈಗ ಡೆಪ್ಯುಟೇಷನ್ ಮೇಲೆ ಹಾಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೂ ಹಾಕಿಲ್ಲ ಸರ್. ಇನ್ನೂ ಹಾಕಿಲ್ಲ. ಅಂದರೆ ಪೇಷಂಟ್ಸ್ಗೆ ಸಮಸ್ಯೆ ಅಲ್ವಾ ಇದು? ಸಮಸ್ಯೆ ಸರ್. ಈಗ ಬಂದವ್ರು ಸುಮ್ಮನೆ ಹೋಗ್ತಾ ಇದ್ದಾರೆ ಹಿಂದಕ್ಕೆ. ಅವರು ರೇಗಾಡ್ಕೊಂಡು ಹೋಗ್ತಾರೆ ಸರ್. ಅವರು ಡಾಕ್ಟ್ರ್ ಇಲ್ಲ ಅಂತ. ಡಾಕ್ಟ್ರ್ ಇಲ್ಲ. ನೀವೇನು ಹೇಳ್ತೀರ ಅವ್ರಿಗೆ? ನಾವೇನು ಮಾಡುವಪ್ಪ, ಆಫೀಸಲ್ಲಿ ಕೇಳಿ ಅಂತ ಹೇಳ್ತೀವಿ. ಪ್ರತಿನಿತ್ಯವೂ ಕೂಡ ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಗೆ ಸಾವಿರಾರು ಜನ ಏನು ರೋಗಿಗಳು ಬರ್ತಾರೆ. ಅದರಲ್ಲೂ ವಿಶೇಷವಾಗಿ ಗರ್ಭಿಣಿಯರಿಗೆ ಭಾಳಷ್ಟು ಅನುಕೂಲ ಇದ್ದಂಥ ಆಸ್ಪತ್ರೆ. ಆದರೆ ಕಳೆದ 15 ದಿನಗಳಿಂದ ಹೆರಿಗೆ ಮಾಡ್ತಕ್ಕಂತಹ ಏನು ಆ ಸಂಬಂಧಪಟ್ಟಂತಹ ವೈದ್ಯರು ಇಲ್ಲದೇ ಇರುವಂಥ ಕಾರಣ ಆಸ್ಪತ್ರೆಗೆ ಬಂದು ವಾಪಸ್ ಹೋಗ್ತಾ ಇದ್ದಾರೆ ಗರ್ಭಿಣಿಯರು. ಇದು ಭಾಳಷ್ಟು ಸಮಸ್ಯೆ ಆಗಿದೆ. ಆದರೆ ಮುಂದಿನ ಯಾವ ಸಮಯಕ್ಕೆ ವೈದ್ಯರು ಬರ್ತಾರೆ, ಗರ್ಭಿಣಿಯರ ಸಮಸ್ಯೆಯನ್ನು ಆಲಿಸ್ತಾರೆ ಎನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ. ಜೊತೆಗೆ ಶಾಸಕ CP ಯೋಗೇಶ್ವರ್ ಅವರು ಈ ಬಗ್ಗೆ ಬಹಳ ಮುತುವರ್ಜಿಯನ್ನು ವಹಿಸಬೇಕಾಗಿದೆ. ಯಾಕಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಸೇವೆ ಸಿಗ್ತಾ ಇಲ್ಲ ಅಂದರೆ ಅವರದ್ದೇ ಸರ್ಕಾರ ಇದೆ, ಅವರೇ ಶಾಸಕರಿದ್ದಾರೆ. ಇದು ನಿಜಕ್ಕೂ ಕೂಡ ಬೇಸರದ ವಿಚಾರ. ಹಾಗಾಗಿ ಯೋಗೇಶ್ವರ್ ಅವರು ಈ ಕುರಿತು ಸಾಕಷ್ಟು ಗಂಭೀರವಾಗಿ ಚಿಂತನೆಯನ್ನು ನಡೆಸಬೇಕು ಎನ್ನುವಂತಹ ಕೂಗು ಸಾರ್ವಜನಿಕರಲ್ಲಿ ಕೇಳಿಬಂದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.